ನಮಸ್ಕಾರ ವೀಕ್ಷಕರೇ, ಈ ದಿನ ಕ್ರೋಶಾ ವರ್ಕ್ ಸಿಂಪಲ್ ಆಗಿ ಡಿಸೈನ್ನ ಒಂದು ಹಾಕೋದನ್ನು ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು 2 ಸಲ ನಾಟ್ನ ಹಾಕ್ಕೊಳ್ಳಿ, ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ಕಳೆದ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಕುಚ್ಚು ಕಟ್ಟೋದನ್ನು ನೋಡ್ಕೊಂಡಿದ್ವಿ ಅಲ್ವಾ. ಈಗ ಸಿಂಪಲ್ಲಾಗಿ ಒಂದು ಕ್ರೋಶಾ ವರ್ಕ್ನ ನೋಡ್ಕೊಳ್ಳೋಣ. ಇದಕ್ಕೆ ತುಲಿಪ್ ಕಂಪ್ನಿಯ 0.9 mm ತಗೊಂಡಿದ್ದೀನಿ ಸೂಜಿನ. ನೀವು ಇದರಲ್ಲಿ 10 mm ಬೇಕಾದರೂ ತಗೋಬೋದು. ಇದಾದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ದಪ್ಪದಾಗಿರುತ್ತಲ್ವಾ. ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬಾ ಈಸಿ ಆಗುತ್ತೆ, ಹಾಗೆ ಕ್ರೋಶಾ ವರ್ಕ್ಗೆ ತುಂಬಾ ಬೆಟರ್ ಆಗಿರುತ್ತಿದ್ದು. ನಾನು ಇದನ್ನೇ ಯೂಸ್ ಮಾಡೋದು. ಈಗ 2 ಸಲ ನಾಟನ್ನ ಹಾಕ್ಕೊಂಡಿದ್ದೀವಿ. 1 2 3 4 ಚೈನ್ನ ಹಾಕ್ಕೊಂಡು ಸೂಜಿನ ಈ ರೀತಿ ಸ್ಟ್ರೈಟಾಗಿ ಇಟ್ಟು ನೋಡಿ, ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ನ ಹಾಕ್ಕೋಬೇಕು. ನೋಡಿ, ಬಟ್ಟೆ ಯಾವುದೇ ಕಾರಣಕ್ಕೂ ಸುಕ್ಕು ಬರೋದಿಲ್ಲ, ಹಾಗೆ ಡಿಸೈನು ಸಹ ಎಳ್ದಿರೋ ಥರ ಆ ಥರ ಅನಿಸೋದಿಲ್ಲ, ಕರೆಕ್ಟಾಗಿ ಕೂರುತ್ತೆ. ಮತ್ತೆ 4 ಚೈನ್ನ ಹಾಕ್ಕೊಳ್ಳೋಣ. ಈಗ ಇದು ಲೈನ್ ಹಾಕ್ಕೊಂಡಿರೋದಾಗಿದೆ. ಬಟ್ಟೆನ ನಾವು ಈ ರೀತಿ ಟರ್ನ್ ಮಾಡ್ಕೋಬೇಕು. ಫಸ್ಟು ನಾವು ಬ್ಯಾಕ್ ಸೈಡಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು, ಮತ್ತೆ ಟರ್ನ್ ಮಾಡಿದಾಗ ರೈಟ್ ಸೈಡ್ ಬಟ್ಟೆ ಮೇಲೆ ಬರಬೇಕು. ಆ ರೀತಿ ಇಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲು ನಾವಿಲ್ಲಿ 2 ಚೈನ್ ಇದೆ, 2 ಚೈನ್ ಹಾಕ್ಕೊಂಡು ಈ ರೀತಿ ಡಿಸೈನ್ನ ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ಕಟ್ಟೋದಕ್ಕೆ ಬರೋದಿಲ್ಲ. ಕಂಬನ ಹಾಕ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ರೀತಿ ದಾರಾನ ಎಳ್ಕೋಬೇಕು. ಈ ಡಿಸೈನ್ಗೆ ಕರೆಕ್ಟಾಗಿ ದಾರಾನ ಎಷ್ಟು ಬೇಕಾಗುತ್ತೋ ಅಷ್ಟು ಎಳ್ಕೊಂಡು, ದಾರ ಸುಕ್ಕಾಗಿರಬಾರ್ದು, ಆ ಥರ ನೀಟಾಗಿ ನೋಡಿಕೊಂಡು ನಾವು ಚೈನ್ನ ಹಾಕ್ಕೋಬೇಕು. ಇಲ್ಲಿ 3 ಕಂಬ ಆಗಿದೆ, ಇದು ಫಿಲ್ ಆಗೋವರೆಗೂ ಹಾಕ್ಕೋಬೇಕು. ನಾಲ್ಕು ಕಂಬ ಆಗಿದೆ. ಐದು, 6 ಕಂಬ ಆಗಿದೆ.
9 12 ಕಂಬ ಆಗಿದೆ. ಈಗ ಮತ್ತೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು ಇದ್ವಲ್ಲ ಅದೇ ರೀತಿ ಇಲ್ಲಿ ಇದು ನಾಟ್ನ ಹಾಕ್ಕೊಳ್ಳೋ ರೀತಿ ಹಾಕ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಎಷ್ಟು ನೀಟಾಗಿ ಬರುತ್ತೆ. ದಾರಾನ ನಾವು ತುಂಬಾ ಎಳಿಬಾರ್ದು, ಡಿಸೈನ್ಗೆ ತಕ್ಕಂತೆ ನಾವು ಕರೆಕ್ಟಾಗಿ ಎಳಿತಾ ಇರಬೇಕು. ಈ ರೀತಿ ಹಾಕಿದ್ರೆ ನಿಮಗೆ ಕುಚ್ಚು ಕಟ್ಟೋದಕ್ಕೆ ಬರೋದಿಲ್ಲ. ನೀವು ಇಲ್ಲಿ ಮತ್ತೆ ಒಂದು ನಾಟ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಚೈನ್ ಹಾಕ್ಕೋಬೇಕು, ಆಗ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ನಾನೀಗ ಕುಚ್ಚು ಕಟ್ಟೋ ಥರ ತೋರಿಸ್ತಾ ಇಲ್ಲ, ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು. ಇದು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಎಳ್ಕೋಬೇಕಷ್ಟೆ, ತುಂಬಾ ಜೋರಾಗಿ ಎಳಿಬೇಡಿ. ದಾರನ ಲೂಸ್ ಬಿಡಬಾರ್ದು, ಈ ದಾರ ಕರೆಕ್ಟಾಗಿರಬೇಕು. ಸ್ವಲ್ಪ ಸುಕ್ಕು ಥರ ಇಲ್ಲ ಈ ರೀತಿ ದಾರ ಬಿಟ್ಕೊಂಡ್ರೂ ಈ ರೀತಿ ಫಿನಿಶಿಂಗ್ ಬರೋದಿಲ್ಲ, ದಾರ ಎದ್ದಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ದಾರನ ಪರ್ಫೆಕ್ಟಾಗಿ ಎಳ್ಕೊಂಡಿರಬೇಕು. ನೋಡಿ ಈ ರೀತಿ ಇರಬೇಕು. ಈಗ ಇದು ಪೂರ್ತಿಯಾಗಿ ಆಗಿದೆ. ಇಲ್ಲಿ 2 ನಾಟ್ನ ಹಾಕ್ಕೊಂಡಿದ್ದೀವಿ. ನಾವು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವೋ ಅದೇ ಥರ ಎಂಡ್ ಮಾಡಬೇಕು. ಇಲ್ಲಿ 2 ನಾಟ್ನ ಹಾಕಿದ್ದೀನಿ. ಮತ್ತು ಇದ್ರ ಒಳಗಡೆಯಿಂದ ದಾರನ ತಗೊಂಡು ನಾಟ್ನ ಹಾಕ್ಕೋಬೇಕು. ಇದನ್ನು ಈ ರೀತಿ ಹೇಳ್ಕೊಂಡ್ರೆ ನಾಟು ಕ್ಲೀನಾಗಿ ಕೂರುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿ ತೋರಿಸಿರೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮತ್ತೆ ಇದರಲ್ಲಿ ಬೀಡ್ಸ್ ಎಲ್ಲ ಹಾಕೋದು ಬರುತ್ತೆ, ಅದು ಇನ್ನೂ ತುಂಬಾ ಲುಕ್ ಕೊಡುತ್ತೆ. ಸಿಂಪಲ್ಲಾಗಿ ನೋಡಿ ಈ ರೀತಿ ಕ್ರೋಶಾ ವರ್ಕ್ನ ಕಲಿಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. CS ಫ್ಯಾಷನ್ ಕ್ರಿಯೇಷನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.